ಸ್ನೇಕ್ ಪ್ಲ್ಯಾಂಟ್ ಅಥವಾ ಹಾವಿನ ಗಿಡ, ಇದರ ಬೆನಿಫಿಟನ್ನು ತಿಳಿದುಕೊಳ್ಳೋಣ. ಇದು ಅತ್ಯುತ್ತಮವಾದ ಒಳಾಂಗಣ ಸಸ್ಯವಾಗಿದ್ದು, ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರುತ್ತದೆ. ಈ ಸಸ್ಯದಿಂದ ಗಾಳಿಯನ್ನು ಶುದ್ಧೀಕರಿಸುವುದು, ರಾತ್ರಿ ಇಡೀ ಆಮ್ಲಜನಕವನ್ನು ಬಿಡುಗಡೆ ಮಾಡುವುದು ಮತ್ತು ವಾಸ್ತು ಪ್ರಕಾರ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಪ್ರಮುಖ ಪ್ರಯೋಜನಗಳನ್ನು ಹೊಂದಿದೆ. ಇದು ಕಡಿಮೆ ನೀರು ಮತ್ತು ಕಡಿಮೆ ಬೆಳಕಿನಲ್ಲಿಯೂ ಕೂಡ ಸುಲಭವಾಗಿ ಬೆಳೆಯುವಂಥ ಸಸ್ಯವಾಗಿದೆ. ಸ್ನೇಕ್ ಪ್ಲ್ಯಾಂಟ್ ವಿಷಕಾರಿ ಮಾಲಿನ್ಯಕರವಾದ ಗಾಳಿಯನ್ನು ತೆಗೆದುಹಾಕುತ್ತದೆ. ಇದು ಹಗಲು ರಾತ್ರಿ ಉತ್ತಮವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಹಾಗೂ ಉತ್ತಮ ನಿದ್ರೆಗೆ ಸಹಕಾರಿಯಾಗಿದೆ. ಸ್ನೇಕ್ ಪ್ಲ್ಯಾಂಟ್ಗೆ ಕಡಿಮೆ ನೀರು ಮತ್ತು ಸೂರ್ಯನ ಬೆಳಕು ಸಾಕು. ಮನೆಯ ಯಾವುದೇ ಮೂಲೆಯಲ್ಲಿಯೂ ಇದನ್ನು ಆರಾಮಾಗಿ ಬೆಳೆಸಬಹುದು. ಹೆಚ್ಚಿನ ಮೇಂಟೆನೆನ್ಸ್ ಮಾಡುವ ಅಗತ್ಯ ಇಲ್ಲ. ಮನೆಯಲ್ಲಿ ಈ ಗಿಡವನ್ನು ಇಡುವುದರಿಂದ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಕ್ ಪ್ಲ್ಯಾಂಟ್ ಬೆಳೆಸುವುದರಿಂದ ವಾಸ್ತು ಪ್ರಯೋಜನ ಕೂಡ ಇದೆ. ಈ ಗಿಡವು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು, ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಷ್ಟಗಳನ್ನು ದೂರ ಮಾಡುತ್ತದೆ ಎಂದು ನಂಬಲಾಗಿದೆ. ವಾಸ್ತು ಪ್ರಕಾರ ಈ ಗಿಡವನ್ನು ಮನೆಯ ಪೂರ್ವ, ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು. ಇದನ್ನು ಲಿವಿಂಗ್ ರೂಮ್ ಅಥವಾ ಮಲಗುವ ಕೋಣೆಯಲ್ಲಿ ಇಡುವುದು ಉತ್ತಮ. ಈ ಒಂದು ಗಿಡ ನೆಡಿ ಸಾಕು. ಮನೆಗೆ ಸೌಂದರ್ಯದ ಜೊತೆಗೆ ಅದೃಷ್ಟನೂ ಕೂಡ. ಎಲ್ಲ ದೃಷ್ಟಿಯಿಂದ ಮನೆಯ ಒಳಗೆ ಹೊರಗೆ ಗಿಡಗಳನ್ನು ಇಡಲಾಗುತ್ತದೆ. ಅದರಲ್ಲೂ ವಾಸ್ತುಗೆ ಸಂಬಂಧಿಸಿದ ಸಸ್ಯಗಳು ಕೂಡ ಆಗಿದೆ. ಸ್ನೇಕ್ ಪ್ಲ್ಯಾಂಟ್ ಬೆಳೆಸುವುದು ಈಗ ಹೆಚ್ಚಾಗಿ ಟ್ರೆಂಡ್ ಕೂಡ ಆಗುತ್ತಿದೆ. ಹಾವಿನ ಗಿಡಗಳು ಸ್ನೇಕ್ ಪ್ಲ್ಯಾಂಟ್ ಗಟ್ಟಿಮುಟ್ಟಾದ ಗಿಡಗಳಾಗಿರುತ್ತದೆ. ಈ ಸಸ್ಯಗಳು ನೀರಿಲ್ಲದೆ ವಾರಗಳವರೆಗೂ ಕೂಡ ಬದುಕಬಲ್ಲವು. ಇದಕ್ಕೆ ಹೆಚ್ಚಿನ ಪ್ರಮಾಣದ ನೀರಿನ ಅಗತ್ಯವೂ ಕೂಡ ಇಲ್ಲ. ಸ್ನೇಕ್ ಪ್ಲ್ಯಾಂಟ್ ಹಾಕಿರುವಂಥ ಪಾಟಿಗೆ ಮಣ್ಣು ಸಂಪೂರ್ಣವಾಗಿ ಒಣಗಿದ ನಂತರ ನೀರು ಹಾಕಿ. ಸ್ನೇಕ್ ಪ್ಲ್ಯಾಂಟ್ಗೆ ಅತಿಯಾದ ನೀರು ಹಾಕುವುದರಿಂದ ಸ್ನೇಕ್ ಪ್ಲ್ಯಾಂಟ್ನ ಬೇರುಗಳು ಕೊಳೆಯುತ್ತದೆ. ಎಲೆಗಳೆಲ್ಲವೂ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳನ್ನು ಕತ್ತರಿಸುವ ಮೂಲಕ ಹಾವಿನ ಗಿಡಗಳನ್ನು ಹೆಚ್ಚಾಗಿ ಬೆಳೆಸಬಹುದು. ಸ್ನೇಕ್ ಪ್ಲ್ಯಾಂಟನ್ನು ಕತ್ತರಿಸಿದ ತುಂಡನ್ನು ನೀರಿನಲ್ಲಿ ಇರಿಸಿ 2 ದಿನಕ್ಕೊಮ್ಮೆ ನೀರನ್ನು ಬದಲಾಯಿಸುತ್ತಾ ಬಂದರೆ ಸ್ನೇಕ್ ಪ್ಲ್ಯಾಂಟ್ನ ಬೇರುಗಳು ತಾನಾಗಿಯೇ ಬರುತ್ತದೆ. ಇಲ್ಲವಾದಲ್ಲಿ ಮಣ್ಣಿನಲ್ಲಿಯೂ ಕೂಡ ನೆಡಬಹುದು. ತೇವಾಂಶದಿಂದ ಮಣ್ಣನ್ನು ಇಟ್ಟಿದ್ದರೆ ಅದರಲ್ಲೂ ಕೂಡ ಬೇರು ಬಿಟ್ಟುಕೊಳ್ಳುತ್ತದೆ. ಬೇರುಗಳು 1 ಇಂಚು ಉದ್ದವಾದಾಗ ಕತ್ತರಿಸಿದ ಭಾಗವನ್ನು ನಮಗೆ ಬೇಕಾದ ಪಾಟ್ಗಳಲ್ಲಿ ನೆಟ್ಟು ಸ್ನೇಕ್ ಪ್ಲ್ಯಾಂಟನ್ನು ಬೆಳೆಸಬಹುದು. ಸೆರಾಮಿಕ್, ಟೆರಾಕೋಟಾ ಅಥವಾ ಜೇಡಿಮಣ್ಣಿನಿಂದ ಮಾಡಿದ ಗಟ್ಟಿಮುಟ್ಟಾದ ಪಾಟನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ಸ್ನೇಕ್ ಪ್ಲ್ಯಾಂಟ್ ಬಲವಾದ ಬೇರುಗಳನ್ನು ಬಿಡುವುದರಿಂದ ಪ್ಲಾಸ್ಟಿಕ್ ಪಾಟ್ ಸೆಲೆಕ್ಟ್ ಮಾಡಿಕೊಂಡಿದ್ದರೆ ಬಿರುಕು ಬಿಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಗಟ್ಟಿಮುಟ್ಟಾದ ಪಾಟನ್ನು ಆಯ್ಕೆ ಮಾಡಿಕೊಳ್ಳುವುದು ತುಂಬ ಸೂಕ್ತ. ಸ್ನೇಕ್ ಪ್ಲ್ಯಾಂಟ್ ಬೆಳೆಸುವುದರ ಬೆನಿಫಿಟ್ಸ್: ಗಾಳಿಯನ್ನು ಶುದ್ಧಗೊಳಿಸುತ್ತದೆ, ರಾತ್ರಿ ಆಮ್ಲಜನಕ ನೀಡುತ್ತದೆ, ಕಡಿಮೆ ಆರೈಕೆ ಸಾಕು, ಒತ್ತಡ ಕಡಿಮೆ ಮಾಡಲು ಸಹಕಾರಿ, ಅಲಂಕಾರಿಕ ಸೌಂದರ್ಯ. ಬೆಳೆಸುವುದು ಕೂಡ ಅಷ್ಟೇ ಈಸಿಯಾಗಿದೆ. ಮೇಂಟೆನೆನ್ಸ್ ತುಂಬ ಕಡಿಮೆ ಇದೆ. ಸ್ನೇಕ್ ಪ್ಲ್ಯಾಂಟ್ನ ಎಚ್ಚರಿಕೆಯಿಂದ ಬೆಳೆಸಬೇಕು. ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಂದ ದೂರವಿಡಬೇಕು. ಇದರ ಎಲೆಗಳಲ್ಲಿ ಸ್ವಲ್ಪ ವಿಷಕಾರಿ ಗುಣಗಳಿವೆ. ಚರ್ಮ ಅಲರ್ಜಿ ಇರುವವರು, ಸ್ಕಿನ್ ಅಲರ್ಜಿ ಇರುವವರು ಎಚ್ಚರಿಕೆ ವಹಿಸಿ. ಕೆಲವರಿಗೆ ಈ ಸಸ್ಯವನ್ನು ಮುಟ್ಟಿದಾಗ ಸ್ವಲ್ಪ ಚರ್ಮದ ಕೆರಡು ಉಂಟಾಗಬಹುದು, ಅಂದರೆ ಕೆರೆತ ಉಂಟಾಗಬಹುದು. ಈ ಸ್ನೇಕ್ ಪ್ಲ್ಯಾಂಟಿಂದ ಇಷ್ಟು ಪ್ರಯೋಜನಕಾರಿ ಇರುವಾಗ ಬೆಳೆಸುವುದರಿಂದ ತಪ್ಪಿಲ್ಲ. ಮನೆಯಲ್ಲಿ ಎಲ್ಲರೂ ಒಂದೊಂದು ಸ್ನೇಕ್ ಪ್ಲ್ಯಾಂಟನ್ನು ಬೆಳೆಸೋಣ. ಉತ್ತಮವಾದ ಆಮ್ಲಜನಕ ಗಾಳಿಯನ್ನು ತೆಗೆದುಕೊಳ್ಳಬಹುದು ಹಾಗೂ ಇದಕ್ಕೆ ವಾರಕ್ಕೆ 1 ಬಾರಿ ನೀರು ಹಾಕಿದರೆ ಸಾಕು. ವಾಸ್ತುವಿನ ಪ್ರಕಾರವೂ ಕೂಡ ಇದು ಒಳ್ಳೆಯದು ಹಾಗೂ ಮನೆಗೆ ಅಲಂಕಾರಿಕವಾಗಿ ಔಟ್ಡೋರ್, ಇಂಡೋರ್ ಈ ಗಿಡವನ್ನು ಬೆಳೆಸಿಕೊಳ್ಳಬಹುದು. ನೋಡಲು ಸುಂದರವಾಗಿಯೂ ಕೂಡ ಕಾಣುತ್ತದೆ.